ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಬಸವನ ಬಾಗೇವಾಡಿ ಸಂಗಮೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಅವನು ಏನು ಬಿಸಿಲೈತೋ ಮರೆ, ಅವನ ಕಾಲು ಪೂರ್ತಿ ಸುಡಕತ್ತವ. ಸೊ ದೇವಸ್ಥಾನ ಒಂದು ರೌಂಡ್ ಹಾಕಿ ಒಂದು ವಿಡಿಯೋ ಮಾಡ್ಕೊತೀನಿ, ಚೆನ್ನಾಗಿ ನೋಡಿ. ಒಂದು ಒಳ್ಳೆ ಹಿಸ್ಟ್ರಿ ಇರೋ ದೇವಸ್ಥಾನ ಇದು. ಸುಮಾರು 5ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಪೂರಾ ಕಾಲು ಸುಡಕತ್ತವ್ರಿ ಮಾರೆ ನನಗೆ ಒಳಗೆ ಹೋಗೋಕೆ. ಸೊ ಬರ್ರಿ ಒಳಗೆ ಹೋಗೋಣ. ಈ ಒಂದು ದೇವಸ್ಥಾನ ಎಲ್ಲಿ ಲೊಕೇಟ್ ಆಗ್ಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಊರಾಗ್ರಿ. ನೀವು ನೋಡ್ಬೋದು ನಂದಿ ಬಸವ ಮೂರ್ತಿನ, ಶಿವನ ಪರಮ ಭಕ್ತ ನಂದಿ ಬಸವ ಕಣ್ರಿ. ಮತ್ತು ಇಲ್ಲಿ ಪ್ರತಿ ದಿವಸ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಒಂದು ದಿವಸ ಭಕ್ತಾದಿಗಳು ಬರಲ್ಲ ಅಂತಲ್ಲ, ಇಲ್ಲಿ ಪ್ರತಿ ದಿವಸ ಭಕ್ತಾದಿಗಳು ಇದ್ದೇ ಇರ್ತಾರೆ. ಯಾಕಂದರೆ ಹಳೆ ಕಾಲದ ದೇವಸ್ಥಾನ ಮೊದಲೇ ಒಂದು. ಬನ್ನಿ ಮುಂದೆ ಹೋಗುವ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ಬಾವಿ. ಎಲ್ಲಪ್ಪ ಬಾವಿ ಅಂತಂದ್ರೆ ಇಲ್ಲಿ ಕಾಣ್ತಾ ಇತ್ತಲ್ಲ, ಇದ್ರ ಕೆಳಗಡೆ ಒಂದು ಬಾವಿ ಇತ್ತು. ಬಟ್ ಇವಾಗ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಆ ಬಾವಿಯಲ್ಲಿ ನೀರು ತಗೊಂಡೆ ದೇವ್ರನ್ನ ಪೂಜೆ ಮಾಡ್ತಿರು. ಬಟ್ ಇವಾಗ ಇದ್ರ ಮೇಲ್ಗಡೆ ಒಂದು ದೈವ ಅಕ್ಕಿ ಕಾಳು ಅಂತಾರಲ್ಲ, ಅದು ಬೋಳ್ತಾವ್ರಿ. ನೀವು ಮೇಲ್ಗಡೆ ನೋಡ್ಬೋದು. ಈ ಮೇಲ್ಗಡೆ ಇದು ಏನಿದಪ್ಪ ಅಂದ್ರೆ ನವಗ್ರಹ. ಇದನ್ನ ಹೆಸರು ಏನದು ಕರಿತಾರಪ್ಪ ಅಂದ್ರೆ ನವಗ್ರಹ ಅಂತ ಕರಿತಾರೆ ಫ್ರೆಂಡ್ಸ್. ಕಟ್ಟಡ ಇಷ್ಟು ಚೆನ್ನಾಗಿದೆ. ಒಂದು ಕಲ್ಲಲ್ಲಿ ಕಟ್ಟಿರೋ ಒಂದು ನಿರ್ಮಾಣ ಅಲ್ವಾ, ಭಾರಿ ಚೆನ್ನಾಗಿದೆ. ಈ ಮೂರ್ತಿ ಏನೋ ಕಾಣ್ತಿದೆ ಅಲ್ವಾ, ಇದು ಶಿವಲಿಂಗ. ಈ ಶಿವಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಕರಿತಾರೆ ರೀ. ಈ ಶಿವಲಿಂಗ ಆದ್ಮ್ಯಾಕ ಮುಂದೆ ನೋಡ್ರಿ ಶಿವನ ಮೂರ್ತಿ ಒಂದು ನಿರ್ಮಾಣ ಮಾಡಿದ್ದಾರೆ. ಶಿವನ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮೇ ಬಿ ಯಾವ ಕಲ್ಲಲ್ಲಿ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳಿ ಯಾವ ಕಲ್ಲು ಅಂತ. ಸೊ ಮುಂದೆ ಬನ್ನಿ, ಒಳಗಡೆ ದೇವಸ್ಥಾನದ ಹತ್ರ ಹೋಗೋಣ, ಗರ್ಭಗುಡಿ ಹತ್ರ ಹೋಗೋಣ ಫ್ರೆಂಡ್ಸ್. ನಿಮಗೆ ಇನ್ನೂ ಒಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಈ ದೇವಸ್ಥಾನಕ್ಕೆ ಮೊದಲ ತ್ರಿಕೋಟೇಶ್ವರ ದೇವಸ್ಥಾನ ಅಂತ ಕರಿತಿದ್ರು. ಯಾಕಪ್ಪ ಅಂದ್ರೆ ಈ ದೇವಸ್ಥಾನದೊಳಗೆ ಒಂದು 3 ಲಿಂಗ ಅದಾವ್ರಿ. 3 ಲಿಂಗ ಇರೋ ಸಲುವಾಗಿ ತ್ರಿಕೋಟೇಶ್ವರ ಅಂತ ಕರಿತಿದ್ರು. ಬಟ್ ಇವಾಗ ಒಂದು ಬಸವಣ್ಣನ ದೇವಸ್ಥಾನ, ಒಂದು ಸಂಗಮೇಶ್ವರ ದೇವಸ್ಥಾನ ಅಂತ ಕರೆಯಲ್ಪಡುತ್ತೆ. ಇನ್ನೂ ಒಂದು ಏನಪ್ಪ ಅಂದ್ರೆ ಹೇಳ್ಬೇಕಂದ್ರೆ, ನೀವು ಮೊದಲು ನಂದಿ ಬಸವ ಮೂರ್ತಿ ನೋಡಿದ್ರಲ್ವಾ, ಅದು ಮತ್ತು ಈ ಸಂಗಮೇಶ್ವರ ಒಂದು ಹಳೆ ಕಾಲದ ಸ್ಟೋರಿ ಐತ್ರಿ. ಆ ಸ್ಟೋರಿ ಮತ್ತು ಕತೆ ಏನಪ್ಪ ಅಂತಂದ್ರೆ ಹೇಳ್ತೀನಿ ರೀ. ಈ ಕಟ್ಟಡ ಒಂದು ರಿನೋವೇಷನ್ ಆಗಿದ್ದು 2012-13 ಕಟ್ಟಡ ಒಂದು ರಿನೋವೇಷನ್ ಆಗೈತ್ರಿ. ಮತ್ತು ಹಳೆ ಕಟ್ಟಡ ಅಲ್ವಾ, ಮತ್ತು ರಿನೋವೇಷನ್ ಮಾಡಿದ್ದಾರೆ. ಮುಂದೆ ಕಾಣ್ತಿರೋ ಒಂದು ಕಟ್ಟಡದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೀತಾ ಇದೆ. ಸೊ ಬಿಸಿಲು ಬಕ್ಕಳೈತ್ರಿ ಮರ, ಹೊರಗೆ ಅಲ್ಲಿ ಕಾಲಿಡೋಕ್ಕಾಗ್ತಾಯಿಲ್ಲ. ಅದನ್ನು ತೋರಿಸಿದ್ದೆ, ಬಟ್ ಸಾರಿ ಗೈಸ್, ತೋರಿಸ್ತಿದ್ದೆ. ಕಟ್ಟಡ ನೋಡ್ಬೋದು ಹೊರಗಿಂದ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬನ್ನಿ ಮತ್ತೆ ಒಳಗಡೆ ಹೋಗೋಣ, ಇನ್ನೂ ತೋರಿಸೋದೈತೆ. ಆ ಕತೆ ಏನಪ್ಪ ಅಂತಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸಂಗಮೇಶ್ವರ ನಂದಿ ಬಸವ ಹೇಳ್ತಾರಂತ. ನಂದಿ ಬಸವ ನೀವು ಮೊದಲು ಮೂರ್ತಿ ನೋಡಿರ್ಬೋದು. ಆ ನಂದಿ ಬಸವ ಹೇಳ್ತಾರಂತ, ನಾವೊಂದು ಕತೆ ಹೇಳ್ತೀನಪ್ಪ ಕುಂತು ಕೇಳತ್ತಂತನಂತ. ನಂದಿ ಬಸವ ಹೇಳ್ತಾರಂತ, ಹೇಳ್ರಿಪ್ಪ ನಾ ಕೇಳ್ತೀನಿ ಅಂತಂತ. ಸೊ ಯಾವ ಕಾಲದಲ್ಲಿ ಕೂತ್ಕೊಂಡಿದ್ದಾನೆ ನಂದಿ ಬಸವ, ಇನ್ನೂ ಅಷ್ಟೇ ಕೂತ್ಕೊಂಡಿದ್ದಾನಂತೆ. ಆ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಇಷ್ಟು ಸಂಗಮೇಶ್ವರ ಕತೆ ಹೇಳಕತ್ತಾನಂತ್ರಿ. ಯಾರಿಗೆ? ನಂದಿ ಬಸವಾಗ. ಯಾವಾಗ ನಂದಿ ಬಸವ ಎದ್ದು ಹೋಗ್ತಾನ ಅವಾಗ ಈ ಜಗತ್ತು ಪ್ರಳಯ ಆಗುತ್ತಂತ. ಇದು ಒಂದು ನುಡಿ ನಿಮ್ಮ ಮುಂದೆ ಹೇಳಿದ್ದೀನಿ. ಗೆಳೆಯರಿ, ನೀವು ಕೇಳ್ಪಟ್ಟಿರೋ ಹಾಗೆ ಭಾರತ ದೇಶದಲ್ಲಿ ಜಾಸ್ತಿ ಪ್ರೇಕ್ಷಣೀಯ ಸ್ಥಳ ಹೊಂದಿರೋ ರಾಜ್ಯ ಯಾವುದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ. ನೀವು ಯಾರಿಗೆ ಕೇಳ್ರಿ ಕರ್ನಾಟಕ ಅಂತಲೇ ಹೇಳ್ತಾರೆ. ಸೊ ಇವಾಗ ನಾನು ತೋರ್ಸಕ್ಕೆ ಹೋಗ್ತಿರೋ ಮೂರ್ತಿ ಯಾರಪ್ಪ ಅಂದ್ರೆ ನೀಲಾಂಬಿಕೆ, ಬಸವಣ್ಣನ 2ನೇ ಹೆಂಡತಿ ಮತ್ತು ಬಿಜ್ಜಳ ದೇವನ ತಂಗಿ ಫ್ರೆಂಡ್ಸ್. ಕೊನೆಯದಾಗಿ ಒಂದು ಸುತ್ತು ಹೊಡ್ಕೊಂಡು ದೇವಸ್ಥಾನ ನೋಡೋಣ. ಒಂದು ಚಿಕ್ಕ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ. ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ. ಇದು ಶಿವನ ಮೂರ್ತಿ ಜಸ್ಟ್ ನೀವು ನೋಡಿದ್ರಿ. ಮತ್ತು ಮುಂದಿನ ಮೂರ್ತಿ ಯಾವುದಂತ ಗೆಸ್ ಮಾಡಿವಲ್ರ. ಮುಂದಿನ ಮೂರ್ತಿ ಬಂದುಬಿಟ್ಟು ನಟರಾಜನ ಮೂರ್ತಿ. ಈ ಒಂದು ದೇವಸ್ಥಾನದಲ್ಲಿ ನೋಡಿ, ನಟರಾಜನ ಮೂರ್ತಿ ಇದೆ, ಶಿವನ ಮೂರ್ತಿ ಇದೆ, ಶಿವಲಿಂಗ ಇದೆ, ನಂದಿ ಬಸವ. ಓ ಮೈ ಗಾಡ್, ನಿಮ್ಗೆ ಟೈಮ್ ಸಿಕ್ಕರೆ ಬಂದು ನೋಡಿ. ಈ ಶಿವಲಿಂಗ ಎಲ್ಲಿದಪ್ಪ ಅಂತಂದ್ರೆ ಕಾಶಿ ವಿಶ್ವನಾಥ, ಕಾಶಿನಾಥ್ ಎಂದು ಕರೆಯಲ್ಪಡುವ ಒಂದು ಶಿವಲಿಂಗ ಇದು. ಮತ್ತು ನೋಡ್ಬೋದು ನೀವು ದೇವಸ್ಥಾನದ ಒಂದು ಕಟ್ಟಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮುಂದೆ ಬನ್ನಿ, ಇವಾಗ ನೀವು ನೋಡ್ಬೋದು ವಿಶ್ವಗುರು ಬಸವಣ್ಣನವರ ಒಂದು ಮೂರ್ತಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ.